ಇದು ಪಕ್ಕಾ ಪಾಲಿಟಿಕ್ಸ್. ನಾನು ಶ್ರೀಲಕ್ಷ್ಮಿ. ಸೊ ಏನಿದೆ ಇವತ್ತಿನ ದೊಡ್ಡ ಸುದ್ದಿ? ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನೋಡೋಣ. ದೊಡ್ಡ ಸುದ್ದಿಯಲ್ಲಿ ದೆಹಲಿಯಲ್ಲಿ ಅನುದಾನಕ್ಕಾಗಿ ಪ್ರಧಾನಿಗೆ ಸಿಎಂ ಮನವಿ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅನುದಾನ ನೀಡುವಂತೆ ಒತ್ತಡ ಹೇರಲಿ. ರಾಜ್ಯದ ಮಣ್ಣಿನ ಮಗ ಎಚ್ಡಿಕೆ ಏನ್ ಮಾಡ್ತಾ ಇದ್ದಾರೆ? ಕೇಂದ್ರ ಸಚಿವರಾಗಿ ಅನುದಾನ ತರದಿದ್ರೆ ರಾಜೀನಾಮೆ ನೀಡಿ. ಎಚ್ಡಿ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಅನಂತರ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಅನುದಾನ ತರದೇ ಇದ್ರೆ ರಾಜೀನಾಮೆ ನೀಡಿ ಅಂತ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಏನು ಉತ್ತರ? ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ. ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕೈಗೆ ಸಿಗಲ್ಲ ಸರ್. ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರ ಕ್ಯಾಬಿನೆಟ್ ನಲ್ಲಿ ಇದಾರಲ್ಲ. ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದಾರಲ್ಲ, ಕೊಡಿಸ್ಲಿ. ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ. ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕೈಗೆ ಸಿಗಲ್ಲ ಸರ್. ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ನೆಕ್ಸ್ಟ್ ಅಪ್ಡೇಟ್ ಪಡ್ಕೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಕುಮಾರಸ್ವಾಮಿ ಅವರ ವಿರುದ್ಧ ಯಾಕೆ ಅಷ್ಟು ಆಕ್ರೋಶವನ್ನು ದೆಹಲಿನಲ್ಲಿ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ? ಅವರೇ ಹೋಗಿದ್ದಾರೆ, ಖುದ್ದಾಗಿ ಮೋದಿ ಅವ್ರನ್ನ ಅವರೇ ಭೇಟಿಯಾಗಿದ್ದಾರೆ. ಶ್ರೀಲಕ್ಷ್ಮಿ, ಖಂಡಿತ ಏನು ಇಂದು ಕುಮಾರಸ್ವಾಮಿ ಅವರ ವಿರುದ್ಧ ಏನು ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರಬೇಕಾದಂತಹ ಕೆಲವು ಅನುದಾನಗಳ ಬಗ್ಗೆ ಹಾಗೂ ರಾಜ್ಯದ ಕೆಲವು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಅವರ ಜೊತೆ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಹದಾಯಿ ವಿಚಾರ ಇರಬಹುದು, ಹಾಗೇನೆ ಭದ್ರಾ ಮೇಲ್ದಂಡೆ ವಿಚಾರ ಇರಬಹುದು, ಹಾಗೇನೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಅವುಗಳಿಗೆ ಅನುದಾನವನ್ನ ಕೊಡ್ಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮನವಿ ಮಾಡಿರುವಂತದ್ದು. ಆ ಮನವಿಯ ನಂತರದಲ್ಲಿ ಏನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿಚಾರವನ್ನ ಎತ್ತಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಅನುದಾನದ ವಿಚಾರದಲ್ಲಿ ಬಿಜೆಪಿಯ ಕೆಲ ಸಂಸದರು ಈ ವಿಚಾರವನ್ನ ಯಾವಾಗಲೂ ಕೂಡ ಮಾತನಾಡೋದಿಲ್ಲ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇದರ ಜೊತೆಗೆ ಮಣ್ಣಿನ ಮಗ ಎನಿಸಿಕೊಂಡಂತವರು ಯಾರಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ಅವರೇ ಉತ್ತರವನ್ನ ಕೊಡ್ತಾರೆ. ಮಣ್ಣಿನ ಮಗ ಅಂತ ಹೆಸರು ಕರೆದುಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕರ್ನಾಟಕದ ವಿಚಾರವಾಗಿ, ಕನ್ನಡದ ವಿಚಾರವಾಗಿ ಮಾತನಾಡ್ತಾ ಇಲ್ಲ, ಅವರನ್ನ ನೀವು ಪ್ರಶ್ನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಣ್ಣಿನ ಮಗ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಅದರ ಜೊತೆಗೆ ದೇವೇಗೌಡರ ವಿಚಾರವನ್ನು ಕೂಡ ಎತ್ತಿರುವಂತದ್ದು. ದೇವೇಗೌಡರು ಕರ್ನಾಟಕದ ವಿಚಾರವಾಗಿ ಮಾತನಾಡಲಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಮಾತನಾಡಲಿ. ಈ ಎಲ್ಲಾ ವಿಚಾರಗಳನ್ನ ಯಾವತ್ತೂ ಕೂಡ ಇವರು ಮಾತನಾಡ್ತಾ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ? ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಇಲ್ವಾ ಅನ್ನುವಂತಹ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಹಿಂದೆ ಕೂಡ ನಾವು ಗಮನಿಸಿರಬಹುದು, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಸಂಪರ್ಕ ಕಡಿತವಾಗ್ತಾ ಇದೆ. ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ಇದು ಪಕ್ಕಾ ಪಾಲಿಟಿಕ್ಸ್. ನಾನು ಶ್ರೀಲಕ್ಷ್ಮಿ. ಸೊ ಏನಿದೆ ಇವತ್ತಿನ ದೊಡ್ಡ ಸುದ್ದಿ? ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ನೋಡೋಣ. ದೊಡ್ಡ ಸುದ್ದಿಯಲ್ಲಿ ದೆಹಲಿಯಲ್ಲಿ ಅನುದಾನಕ್ಕಾಗಿ ಪ್ರಧಾನಿಗೆ ಸಿಎಂ ಮನವಿ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಅನುದಾನ ನೀಡುವಂತೆ ಒತ್ತಡ ಹೇರಲಿ. ರಾಜ್ಯದ ಮಣ್ಣಿನ ಮಗ ಎಚ್ಡಿಕೆ ಏನ್ ಮಾಡ್ತಾ ಇದ್ದಾರೆ? ಕೇಂದ್ರ ಸಚಿವರಾಗಿ ಅನುದಾನ ತರದಿದ್ರೆ ರಾಜೀನಾಮೆ ನೀಡಿ. ಎಚ್ಡಿ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ.
ಆನಂತರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರಾಗಿ ರಾಜ್ಯಕ್ಕೆ ಅನುದಾನ ತರದೇ ಇದ್ರೆ ರಾಜೀನಾಮೆ ನೀಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಏನು ಉತ್ತರ? ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ, ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕೈಗೆ ಸಿಗಲ್ಲ ಸರ್. ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ಮಗ, ಬಣ್ಣನ ಮಗ ಯಾರು? ಕುಮಾರಸ್ವಾಮಿ. ಅವ್ರೇನ್ ಮಾಡ್ತಾರೆ? ಅವ್ರ ಕ್ಯಾಬಿನೆಟ್ ನಲ್ಲಿ ಇದಾರಲ್ಲ, ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ, ಕೊಡಿಸ್ಲಿ. ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ, ಏನು ಉತ್ತರ ಕೊಡಲ್ಲ. ಮತ್ತೆ ಯಾಕೆ ರಾಜೀನಾಮೆ ಕೊಟ್ಬಿಡ್ಲಿ? ಕೈಗೆ ಸಿಗಲ್ಲ ಸರ್. ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ಲೆಟ್ ದೆಮ್ ರಿಸೈನ್. ರೈತರ ನೆಕ್ಸ್ಟ್ ಅಪ್ಡೇಟ್ ಪಡ್ಕೋಣ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಕುಮಾರಸ್ವಾಮಿ ಅವರ ವಿರುದ್ಧ ಯಾಕೆ ಅಷ್ಟು ಆಕ್ರೋಶವನ್ನು ದೆಹಲಿನಲ್ಲಿ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ? ಅವರೇ ಹೋಗಿದ್ದಾರೆ, ಖುದ್ದಾಗಿ ಮೋದಿ ಅವ್ರನ್ನ ಅವರೇ ಭೇಟಿಯಾಗಿದ್ದಾರೆ. ಶ್ರೀಲಕ್ಷ್ಮಿ, ಖಂಡಿತ ಏನು ಇಂದು ಕುಮಾರಸ್ವಾಮಿ ಅವರ ವಿರುದ್ಧ ಏನು ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರಬೇಕಾದಂತಹ ಕೆಲವು ಅನುದಾನಗಳ ಬಗ್ಗೆ ಹಾಗೂ ರಾಜ್ಯದ ಕೆಲವು ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ಅವರ ಜೊತೆ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಹದಾಯಿ ವಿಚಾರ ಇರಬಹುದು, ಹಾಗೇನೆ ಭದ್ರಾ ಮೇಲ್ದಂಡೆ ವಿಚಾರ ಇರಬಹುದು, ಹಾಗೇನೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಅವುಗಳಿಗೆ ಅನುದಾನವನ್ನು ಕೊಡ್ಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮನವಿ ಮಾಡಿರುವಂತದ್ದು. ಆ ಮನವಿಯ ನಂತರದಲ್ಲಿ ಏನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿಚಾರವನ್ನ ಎತ್ತಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಅನುದಾನದ ವಿಚಾರದಲ್ಲಿ ಬಿಜೆಪಿಯ ಕೆಲ ಸಂಸದರು ಈ ವಿಚಾರವನ್ನ ಯಾವಾಗಲೂ ಕೂಡ ಮಾತನಾಡೋದಿಲ್ಲ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇದರ ಜೊತೆಗೆ ಮಣ್ಣಿನ ಮಗ ಎನಿಸಿಕೊಂಡಂತವರು ಯಾರಪ್ಪ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ಅವರೇ ಉತ್ತರವನ್ನ ಕೊಡ್ತಾರೆ. ಮಣ್ಣಿನ ಮಗ ಅಂತ ಹೆಸರು ಕರೆದುಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕರ್ನಾಟಕದ ವಿಚಾರವಾಗಿ, ಕನ್ನಡದ ವಿಚಾರವಾಗಿ ಮಾತನಾಡ್ತಾ ಇಲ್ಲ, ಅವರನ್ನ ನೀವು ಪ್ರಶ್ನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಣ್ಣಿನ ಮಗ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಅದರ ಜೊತೆಗೆ ದೇವೇಗೌಡರ ವಿಚಾರವನ್ನು ಕೂಡ ಎತ್ತಿರುವಂತದ್ದು. ದೇವೇಗೌಡರು ಕರ್ನಾಟಕದ ವಿಚಾರವಾಗಿ ಮಾತನಾಡಲಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಮಾತನಾಡಲಿ. ಈ ಎಲ್ಲಾ ವಿಚಾರಗಳನ್ನ ಯಾವತ್ತೂ ಕೂಡ ಇವರು ಮಾತನಾಡ್ತಾ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ? ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಇಲ್ವಾ ಅನ್ನುವಂತಹ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಹಿಂದೆ ಕೂಡ ನಾವು ಗಮನಿಸಿರಬಹುದು, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಸಂಪರ್ಕ ಕಡಿತವಾಗ್ತಾ ಇದೆ. ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ.